ಹಾಯ್ ಎವರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ನಲಿಕಲಿ ಕ್ಲಾಸ್ ರೂಮು ಹೇಗಿರಬೇಕು ಅನ್ನೋದನ್ನು ಒಂದು ವಿಡಿಯೋ ಮೂಲಕ ತೋರಿಸ್ತಾ ಇದ್ದೀನಿ. ಸೊ ನಿಮಗೆ ಗೊತ್ತಿರ್ಬೋದು, ನಲಿಕಲಿ ರೂಮ್ ಅಂದರೆ 1ನೇ ತರಗತಿಯಿಂದ 3ನೇ ತರಗತಿವರೆಗೆ ನಾವು ನಲಿಕಲಿ ಮಕ್ಕಳು ಅಂತ ಕರಿತೀವಿ. ನಿಮಗೆ ಗೊತ್ತಿರ್ಬೋದು, ಸಣ್ಣ ಮಕ್ಕಳು ಅಂತಂದರೆ ಮನೇಲೂ ಕೂಡ ಅಷ್ಟೇ ಸುಮ್ಮನೆ ಕೂತ್ಕೊಂಡು ಊಟ ಮಾಡಿ ಅಂದರೂ ಮಾಡಲ್ಲ. ಏನಾದರೂ ಬಣ್ಣದ ಆಟಿಕೆಗಳನ್ನು ತೋರಿಸೋದು, ಇಲ್ಲಾಂದರೆ ಆಟ ಆಡಿಸಿ ಊಟ ಮಾಡಿಸೋದು, ಆ ಥರ ಎಲ್ಲ ಮಾಡ್ತೀವಿ. ಯಾಕಂದರೆ ಅವ್ರದ್ದು ಕಾನ್ಸಂಟ್ರೇಷನ್ನು ಒಂದು ಕಡೆ ಇರಲ್ಲ. ಅವರು ಹೇಳಿ ಕೇಳಿ ಚಿಕ್ಕ ಮಕ್ಕಳು ಶಾಲೆಗಳಲ್ಲಷ್ಟೇ. ದೊಡ್ಡ ಮಕ್ಕಳು 4 ಗೋಡೆ ಮಧ್ಯೆ ಕೂತ್ಕೊಂಡು ಅವರು ಪಾಠ ಕೇಳ್ತಾರೆ. ಆದರೆ ಸಣ್ಣ ಮಕ್ಕಳು ಕೂತ್ಕೊಳ್ಳಲ್ಲ, ಅಷ್ಟು ಪೇಷನ್ಸ್ ಇರಲ್ಲ. ಆ ಮಕ್ಕಳಿಗೆ ನಾವು ತುಂಬ ಕಾನ್ಸಂಟ್ರೇಷನ್ ಇಟ್ಟು ಅವರು ಪಾಠ ಕೇಳಬೇಕು ಅಂದರೆ ನಲಿಕಲಿ ರೂಮ್ನ ಅಂದವಾಗಿ ಚೆಂದವಾಗಿ ಅಂದರೆ ಚಿತ್ತಾರವಾಗಿರುವಂಥ ಬಣ್ಣದ ಚಿತ್ರಗಳನ್ನು ಬಿಡಿಸೋದು, ಮತ್ತು ಬಣ್ಣಗಳಲ್ಲಿ ಅಕ್ಷರಗಳನ್ನು ಬಿಡಿಸಿ ಮಕ್ಕಳಿಗೆ ಆ ಅಕ್ಷರಗಳನ್ನು ತೋರಿಸಿ ನಾವು ಆ ಬಣ್ಣ ಯಾವುದು ಅಂತ ಮಕ್ಕಳಿಗೆ ಐಡೆಂಟಿಫೈ ಮಾಡಿಸೋದ್ರ ಮೂಲಕ, ಅಕ್ಷರಗಳನ್ನು ಕಲಿಸೋದ್ರ ಮೂಲಕ, ಅಕ್ಷರಗಳನ್ನು ನೋಡಿ ಒಂದು ಹಾಡನ್ನು ಕಟ್ಟುವುದರ ಮೂಲಕ ಮಕ್ಕಳಿಗೆ ಹೇಳ್ಕೊಟ್ರೆ ನಿಮಗೆ ಗೊತ್ತಿರ್ಬೋದು, ಮಕ್ಕಳುಗಳಿಗೆ ಹಾಡನ್ನು ಹೇಳ್ತಾ ಕಲಿಕೆಯನ್ನು ಕಲಿತಾರೆ. ಸೊ ಹಾಗಿದ್ರೆ ನಾವು ನಲಿಕಲಿ ರೂಮ್ನ ತುಂಬ ಚೆಂದವಾಗಿ ಇಡಬೇಕಲ್ವಾ? ಅದಕ್ಕೋಸ್ಕರ ಈ ನಲಿಕಲಿ ರೂಮ್ನ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇರೋದು. ಇದು ತುಂಬ ಶಾಲೆಗಳಿಗೆ ಯೂಸ್ ಆಗುತ್ತೆ, ಅದಕ್ಕೋಸ್ಕರ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಮಕ್ಕಳಿಗೆ ಒಂದು ಮ್ಯಾಥ್ಸ್, ಕನ್ನಡ, ಇಂಗ್ಲೀಷ್ ಎಲ್ಲ ರೀತಿಲೂ ಕೂಡ ಹೆಲ್ಪ್ ಆಗುತ್ತೆ. ಮತ್ತು ಮಕ್ಕಳಿಗೆ ಸ್ಲೇಟ್ನ ಕೊಟ್ಟು ಅವ್ರ ಕೈಗೆ ಬರೀರಿ ಮಕ್ಕಳ ಅಂದರೆ ಬರೆಯಲ್ಲ. ಅದೇ ನಾವು ಒಂದೊಂದು ಸರಿ ಸ್ಲೇಟ್ನ ತರಲ್ಲ, ಗೋಡೆಗಳಲ್ಲೇ ನಾವು ಸ್ಲೇಟ್ಗಳನ್ನ ಅಲ್ಲೇ ಬಣ್ಣಗಳಲ್ಲಿ ಹಾಕ್ಸೋದ್ರ ಮೂಲಕ ಅಲ್ಲೇ ಕುತ್ಕೊಂಡು ಮಕ್ಕಳು ಬರಿಬೋದು. ಮತ್ತು 1, 2, 3 ಇಲ್ಲಿ ನೀವು ನೋಡ್ತಾ ಇರ್ಬೋದು, ಆ ರೀತಿ ನಾವು ಡಿಸೈನ್ ಆಗಿ ನಾವು ಡಿಸೈನ್ ಮಾಡಿ ಹ್ಯಾಂಗ್ ಮಾಡೋದ್ರಿಂದ ಮಕ್ಕಳು ಕೌಂಟ್ ಮಾಡಿಕೊಂಡು ಕಲಿತವೆ, ಹಾಡು ಹೇಳ್ಕೊಂಡು ಕಲಿತವೆ. ಮತ್ತು ಕಲರ್ ಅನ್ನೋ ಜ್ಞಾನ ಮಕ್ಕಳುಗಳಿಗೆ ಇರಲ್ಲ, ಐಡೆಂಟಿಫೈ ಮಾಡ್ತಿರಲ್ಲ. ನಾವು ಕಲರ್ಗಳನ್ನ ಗೋಡೆಗಳಲ್ಲಿ ಬಣ್ಣದಲ್ಲಿ ಚಿತ್ರ ಕಲಾಕೃತಿಗಳ ಮೂಲಕ ಮೂಡಿಸೋದ್ರಿಂದ ಮಕ್ಕಳು ತುಂಬ ಇಂಟ್ರೆಸ್ಟಾಗಿ ಕಲಿತಾರೆ. ನಿಮಗೆ ಗೊತ್ತು, ಮಕ್ಕಳುಗಳಿಗೆ ಯಾವಾಗಲೂ ಕೂಡ ಅಟ್ರಾಕ್ಷನ್ ಆಗಿರೋದನ್ನ ತುಂಬ ಚೆನ್ನಾಗಿ ಲೈಕ್ ಮಾಡ್ತಾರೆ. ತುಂಬ ಹಳೇ ಫ್ಯಾಷನ್ ಅಂದ್ರೂ ನೋಡೋಕ್ಕೆ ಹೋಗಲ್ಲ. ಅದೇನಾದರೂ ಹೊಸದು ಒಂದು ಕ್ರಿಯೇಟಿವ್ ಆಗಿದೆ ಅಂದರೆ ತುಂಬ ಇಂಟ್ರೆಸ್ಟಾಗಿ ಕೂತ್ಕೊಂಡು ನೋಡ್ತಾರೆ. ಈಗ ನಾವು ಕೂತ್ಕೊಂಡು ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾ ಇದ್ರೆ ಕೇಳಲ್ಲ. ಅದೇ ನಾವು ಒಂದು ಪ್ರೊಜೆಕ್ಟರ್ ಮೂಲಕ ಪಾಠ ಕೇಳಿಸಿದಾಗ ಅವ್ರಿಗೆ ಫಿಲಿಮ್ ರೀತಿ ಅನಿಸುತ್ತೆ, ತುಂಬ ಇಂಟ್ರೆಸ್ಟಾಗಿ ಕೂತ್ಕೊಂಡು ಕೇಳ್ತಾರೆ. ಒಂದು ಚಿತ್ರವನ್ನು ತೋರಿಸ್ತಾ ಆ ಚಿತ್ರದಲ್ಲಿರೋ ವ್ಯಕ್ತಿಗಳನ್ನು ಪರಿಚಯ ಮಾಡಿಸ್ಕೊಡ್ತಾ ನಾವು ಒಂದು ಕಥೆಯನ್ನು ಹೇಳ್ತಾ ಹೋದಾಗ ತುಂಬ ಇಂಟ್ರೆಸ್ಟಿಂಗಾಗಿ ಕೇಳ್ತಾರೆ. ಅದೇ ನಾನಿವಾಗ ನಿಮಗೆ ಹೇಳ್ತಾ ಇರೋದು. ನಾವು ನಲಿಕಲಿ ರೂಮ್ನಲ್ಲಿ ಚಿತ್ರಗಳನ್ನು ಮೂಡಿಸೋದ್ರ ಮೂಲಕ ಮಕ್ಕಳಿಗೆ ಚಿತ್ರವನ್ನು ತೋರಿಸಿ ಕಲಿಸೋದು ಮತ್ತು ಅಲ್ಲಿರುವಂಥ ಅಂಕಿಅಂಶಗಳನ್ನು ಹೇಳ್ಕೊಳ್ಳೋದ್ರ ಮೂಲಕ ಮಕ್ಕಳಿಗೆ ನಾವು ಇಂಟ್ರೆಸ್ಟನ್ನು ಓದೋದ್ರಲ್ಲಿ ಕಲಿಸ್ಬೋದು ಅಂತ ಹೇಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿರುವಂತಹ ವಿಡಿಯೋನ ನಾನು ಇವಾಗ ಹಾಕ್ತಾ ಇದ್ದೀನಿ. ನಿಮಗೆ ಇದು ತುಂಬಾ ಯೂಸ್ ಆಗುತ್ತೆ, ತುಂಬ ಹೆಲ್ಪ್ ಆಗುತ್ತೆ. ನಿಮ್ಮ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಕಲಿಕೆಯಲ್ಲಿ ಮುಂದುವರಿತಾರೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಅಂದರೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಸೊ ಫುಲ್ಲು ವಿಡಿಯೋನ ನೀವು ಸ್ಕಿಪ್ ಮಾಡದೆ ನೋಡ್ಬೋದು. ಮತ್ತು ನಾನು ಜಸ್ಟ್ ಒಂದು ಇಮ್ಯಾಜ್ ಅಂದರೆ ಚಿತ್ರವನ್ನು ತೋರಿಸ್ತಾ ಇದ್ದೀನಿ. ನಾನು ಇನ್ನೊಂದು ವಿಡಿಯೋದಲ್ಲಿ ನಮ್ಮ ಶಾಲೆಯಲ್ಲಿ ಯಾವ ರೀತಿ ನಾವು ಚಿತ್ರವನ್ನು ಮಾಡಿಸಿದ್ದೀವಿ, ಯಾಕಂದರೆ ಸಸ್ಪೆನ್ಸ್ ಯಾಕಂದರೆ ಇನ್ನೂ ತುಂಬ ಚೆನ್ನಾಗಿರೋ ರೂಮ್ನ ನಾವು ಡೆಕೋರೇಟ್ ಮಾಡಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ವಿಡಿಯೋದಲ್ಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಆ ವಿಡಿಯೋನೂ ಕೂಡ ನೀವು ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ ಇವಾಗ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ವಿಡಿಯೋ ಅಂತೂ ಹೀಗೆ ಎಂಡ್ ಆಗಲ್ಲ, ಇನ್ನೂ ಚಂದ ಚಿತ್ರಗಳನ್ನ ನೀವು ಇಲ್ಲಿ ನೋಡ್ಬೋದು.